ಈ ವರ್ಷದ ನಮ್ಮ ನಾಟಕೋತ್ಸವದ ಧ್ಯೇಯ ವಾಕ್ಯ ನಮ್ಮ ನೆಡೆ ಸರ್ವೋದಯದೆಡೆಗೆ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಸಮಾನ ಮನಸ್ಕರು ಸೇರ್ಕೊಂಡು ತುಂಬಾ ಚಿಂತನೆ ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಮುಂಚೂಣಿಯಲ್ಲಿ ಜಯದೇವ ಅವರಿದ್ದಾರೆ, GS ಶಿವರುದ್ರಪ್ಪನವ್ರ ಮಗ ನಾಗೇಶ್ ಹೆಗಡೆ ಅವರಿದ್ದಾರೆ, ಮಹಿಮಾ ಪಟೇಲ್, ಹೀಗೆ ಬಹಳ ಜನರು ಇದ್ದಾರೆ. ಅದರಲ್ಲಿ ಅವರೆಲ್ಲರ ಆಶಯ ಏನು ಅಂತಂದ್ರೆ ಒಂದು ಸುಂದರವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಬಸವಣ್ಣ, ಬುದ್ಧ, ಗಾಂಧಿ ಕಂಡಂತ ಸಮಾಜ ಇವತ್ತು ಇಲ್ಲ ಅಂತ ನಿರಾಶರಾಗಬೇಕಾಗಿಲ್ಲ. ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಅವ್ರು ಮುಖ್ಯವಾಗಿ ಇಟ್ಕೊಂಡಿರುವಂಥದ್ದು ಪರಿಸರ ಮಾಲಿನ್ಯವನ್ನು ನಿವಾರಣೆ ಮಾಡುವಂಥದ್ದು, ಕೃಷಿಯಲ್ಲಿ ಬದಲಾವಣೆ ತರುವಂಥದ್ದು, ಸಾವಯವ ಕೃಷಿಗೆ ಒತ್ತು ಕೊಡುವಂಥದ್ದು. ನಾವೆಲ್ಲ ಉಣ್ತಾ ಇರೋದೇ ವಿಷ. ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು. ಹಾಗಾಗಿನೇ ಮುಂದಿನ ತಿಂಗಳು 27, 28, 29, 30 4 ದಿನಗಳ ಕಾಲ ಜನವರಿ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೇವೆ. ಆ ಪಾದಯಾತ್ರೆಯಲ್ಲಿ ಶರಣರ ವಿಚಾರಗಳೇ ಸರ್ವೋದಯದ ವಿಚಾರಗಳು. ಆ ನೆಲೆಯಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡುವಂಥ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವಂಥ ಅದೊಂದು ಅಪರೂಪದ ಪಾದಯಾತ್ರೆ ಆಗುವಂಥ ಸಾಧ್ಯತೆ ಇದೆ.